ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರು ನಮ್ಮ ದೇಹಗಳ ಬಗ್ಗೆ ದೇವರು ಭಾಳ ಆಸಕ್ತಿಯಿಂದ ನಮ್ಮನ್ನು ನಡೆಸ್ತಾನೆ. 2 ಪೂರ್ವಕಾಲ 16ನೇ ಅಧ್ಯಾಯ 12 ನೀವು ನೋಡುವುದಾದರೆ ಅಲ್ಲಿ ದೇವರು ಮುಖ್ಯವಾಗಿ ಗುಣಪಡಿಸುವುದರ ಕುರಿತು ಮಾತನಾಡ್ತಾರೆ. ನಮ್ಮ ಶರೀರಗಳ ಬಗ್ಗೆ ದೇವರಿಗೆ ಆಸಕ್ತಿ ಇಲ್ಲ ಅನ್ನುವಂಥ ಒಂದು ತಪ್ಪು ಭಾವನೆ ಅನೇಕ ವಿಶ್ವಾಸಗಳಲ್ಲಿದೆ. ಆದರೆ ಕಾಯಿಲೆಗಳನ್ನು ಗುಣಪಡಿಸೋದು ಅದು ದೇವರು. ಆಗ ಅವರು ದೇವರನ್ನು ಮರೆತು ಬಿಡ್ತಾರೆ. ಇಸ್ರಾಯೇಲ್ ರಾಜ ಅವನು ವೈದ್ಯರಲ್ಲಿ ನಂಬಿಕೆ ಇಟ್ಟಿದ್ದ, ಆದರೆ ಕರ್ತನ ಮೇಲೆಲ್ಲ. ಅದನ್ನು 2 ಪೂರ್ವ ಕಾಲದಲ್ಲಿ ನಾವು ನೋಡ್ತೇವೆ. ದೇವರು ನಮ್ಮನ್ನು ಗುಣಪಡಿಸೋದಕ್ಕೆ ವೈದ್ಯರನ್ನು, ಔಷಧಿಗಳನ್ನು, ಶಸ್ತ್ರಚಿಕಿತ್ಸೆಯನ್ನು ಉಪಯೋಗಿಸ್ಬೋದು. ನಾವು ನಮ್ಮ ಪ್ರಾರ್ಥನೆಗೆ ದೇವರು ಹೇಗೆ ಜವಾಬು ಕೊಡಬೇಕೆಂದು ನಾವೇನು ಕೇಳಬೇಕಾಗಿಲ್ಲ. ಆದರೆ ಅವರ ಚಿತ್ತ ತನ್ನ ಮಕ್ಕಳು ಮನುಷ್ಯರಲ್ಲಿ ಭರವಸೆ ಇಡುವುದು ಖಂಡಿತ ಅಲ್ಲ. ದೇವರಿಗೆ ನಮ್ಮ ದೇಹಗಳ ಬಗ್ಗೆ ಅವು ಆರೋಗ್ಯವಾಗಿರಬೇಕು ಅನ್ನುವಂಥದ್ದು ಮಾತ್ರ ದೇವರಿಗೆ ಇಷ್ಟ. ನೋಡಿ, ದೇಹವು ಕರ್ತನಿಗೋಸ್ಕರ ಇದ್ದರೆ ಕರ್ತನು ದೇಹಕ್ಕೋಸ್ಕರ ಇದ್ದಾನೆ. ಸತ್ಯವೇದದಲ್ಲಿ ಈ 3 ದಿವ್ಯ ಸತ್ಯಗಳನ್ನು ನೀವು ಗಮನಿಸಿ. ನಮ್ಮ ದೇಹಗಳು ಕ್ರಿಸ್ತನ ಅಂಗಾಂಗಗಳಾಗಿವೆ. 3ನೇದು, ದೇಹವು ಪವಿತ್ರಾತ್ಮನಿಗೆ ಗರ್ಭಗುಡಿಯಾಗಿದೆ. ಒಂದು ನೆನಪಿನಲ್ಲಿಟ್ಕೊಳ್ಳಿ, ದೇಹವು ಕರ್ತನಿಗೋಸ್ಕರ ಇದ್ದರೆ ಕರ್ತನು ದೇಹಕ್ಕೋಸ್ಕರ ಇದ್ದಾನೆ. 1 ಕೊರಿಂಥ 6ನೇ ಅಧ್ಯಾಯ 13-19 ನೋಡೋದಾದರೆ ಅಲ್ಲಿ ಈ ಆಹಾರ ಪದಾರ್ಥಗಳ ಕುರಿತಾಗಿ, ದೇಹದ ಕುರಿತಾಗಿ, ಅಂಗಗಳ ಕುರಿತಾಗಿ, ಜಾರತ್ವದ ಕುರಿತಾಗಿ, ಪವಿತ್ರಾತ್ಮನ ಕುರಿತಾಗಿ ಇವೆಲ್ಲವೂ ಅಲ್ಲಿ ಉಲ್ಲೇಖಿಸಲ್ಪಟ್ಟಿವೆ. ಆದರೆ ಒಂದು ಆತ್ಮಿಕವಾದಂಥ ಸ್ಥಿತಿ ಇದೆಯಲ್ಲ, ಅದು ನಮ್ಮನ್ನು ಶಾರೀರಿಕ ಸ್ಥಿತಿಯ ಮೇಲೆ ಸ್ವಲ್ಪ ಮಟ್ಟಿಗೆ ಆತುಕೊಂಡಿದೆ. ಎಲಿಯನನ್ನು ನೋಡುವುದಾದರೆ, ಎಲಿಯ ಪರಲೋಕದಿಂದ ಬೆಂಕಿಯನ್ನು, ಮಳೆಯನ್ನು ತರಿಸಿದ ಅನಂತರ ಅವನು ನಿರಾಶೆಗೊಳ್ತಾನೆ. ನೋಡಿ, ಒಬ್ಬ ಎಲಿಯ ಆತ್ಮಿಕ ಸ್ಥಿತಿ ಮತ್ತು ಶಾರೀರಿಕ ಸ್ಥಿತಿಯನ್ನು ನೀವು ಗಮನಿಸೋದಾದರೆ, ಪ್ರಾರ್ಥನೆಯಿಂದ ಪರಲೋಕದಿಂದ ಬೆಂಕಿಯನ್ನು, ಮಳೆಯನ್ನು ತರಿಸಿದಂಥ ಒಬ್ಬ ಪ್ರವಾದಿ ನಿರಾಶೆಗೊಳ್ತಾನೆ. ಕಡೆಯದಾಗಿ ತನ್ನ ಜೀವವನ್ನು ತೆಗೆದು ಬಿಡಲು ದೇವರನ್ನು ಕೇಳಿಕೊಳ್ತಾನೆ ಅಂತ ನಾವು ಓದ್ತೇವೆ. 850 ಸುಳ್ಳು ಪ್ರವಾದಿಗಳ ವಿರುದ್ಧವಾಗಿ ಎದ್ದು ನಿಂತ ಈ ಧೈರ್ಯಶಾಲಿ ಮನುಷ್ಯ, ಇದನ್ನು ಗಮನಿಸಿ, ಇದನ್ನು ನೀವು ಗಮನಿಸಬೇಕು. ಸತ್ಯವೇದ ಯಾಕೆ ದೇವರು ಬರೆದಿರುವಂಥದ್ದು ಎಲ್ಲವೂ ಸತ್ಯ ಅನ್ನೋದಕ್ಕೆ ಅನೇಕ ಸಾಕ್ಷಿಗಳಿದ್ದಾವೆ. ಪುಂಖಾನುಪುಂಖವಾಗಿ ನಾನು ಹೇಳ್ತೇನೆ, ಎಷ್ಟೊಂದು ಸಾಕ್ಷಿಗಳಿದ್ದಾವೆ. ದೇವರು ಅದು ಸತ್ಯ ಆಗಲೇ ನಡೆದಿದೆ. ಏನು ದಾಖಲಾಗಿದೆಯೋ ಅದು ಹಾಗೇ ನಡೆದಿದೆ. 850 ಸುಳ್ಳು ಪ್ರವಾದಿಗಳು, ಒಬ್ಬನೂ ಇಬ್ಬನಲ್ಲ. ಆದರೆ ಈ ಧೈರ್ಯಶಾಲಿ ಮನುಷ್ಯ ಯಜಬೇಲಳು ಅನ್ನುವಂಥ ಒಬ್ಬ ಹೆಂಗಸಿಗೆ, ಅವಳ ಬೆದರಿಕೆಗೆ ಎದುರಿ ಓಡಿ ಹೋಗ್ತಾನಂತೆ. ಅದನ್ನು ನೀವು 1 ಅರಸು 18ನೇ ಅಧ್ಯಾಯ 19ರಲ್ಲಿ ನೀವು ನೋಡ್ಬೋದು. ಹಾಗಾಗೋದಕ್ಕೆ ಕಾರಣ ಏನು? ಎಲಿಯ 3 ವರ್ಷಗಳಿಗೂ ಹೆಚ್ಚಿನ ಸಮಯ ಒಂಟಿಯಾಗಿ ಜೀವಿಸ್ತಾನೆ. ಕರ್ಮೇಲ್ ಬೆಟ್ಟದ ಮೇಲೆ ಆ ಒಂದು ಕಠಿಣವಾದಂಥ ದಿನದ ನಂತರ ಅವನ ಶರೀರ ನಿತ್ರಾಣ ಆಗ್ತದೆ. ಹೀಗೆ ಅವನು ನಿರಾಶನಾಗ್ತಾನೆ. ಕೆಳಗೆ ಕುಂತ್ಕೊಂಡು ದೇವರು ಅವನಿಗೆ ದೀರ್ಘ ಬೋಧನೆಯನ್ನು ಕೊಡಲಿಲ್ಲ. ದೇವರು ಒಬ್ಬ ದೇವದೂತನ ಮೂಲಕ ಆಹಾರ, ನೀರನ್ನು ಒದಗಿಸ್ತಾನೆ. ಪ್ರಿಯರೇ, ದೇವರು ಕೊಡುವಂಥವರು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ನೀವು ಅನುಗ್ರಹಿಸುವಂಥವರು ಸ್ವಾಮಿ, ನೀವು ಆಶೀರ್ವಾದ ಮಾಡುವಂಥವರು ಸ್ವಾಮಿ. ದೇವ, ಒಪ್ಪಿಸ್ಕೊಡ್ತೇನೆ ಸ್ವಾಮಿ. ಯಾರ್ಯಾರು ಲೈವಲ್ಲಿ ಏಕೀಭವಿಸಿದ್ದಾರೆ ದೇವರೇ, ಎಲಿಯನನ್ನು ಆಶೀರ್ವದಿಸಿದ ರೀತಿಯಲ್ಲಿ ಸ್ವಾಮಿ ಈ ಮಕ್ಕಳನ್ನು ಆಶೀರ್ವದಿಸು ಸ್ವಾಮಿ. ಈ ಮಕ್ಕಳಿಗೆ ಫಲ ಕೊಡು ಸ್ವಾಮಿ. ರೋಗಗಳು ಗುಣವಾಗಲಿ ದೇವರೇ. ಸಾಲಗಳಿಂದ ಬಿಡುಗಡೆ ಒಂದು ಸ್ವಾಮಿ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿ ತಂದೆ. ಆಮೇನ್, ಆಮೇನ್. ದೇವರು ಒಳ್ಳೆಯವರಾಗಿದ್ದಾರೆ, ಒಳ್ಳೆಯದನ್ನೇ ಮಾಡೋರಾಗಿದ್ದಾರೆ. ನಮಸ್ಕಾರ.